ಇನ್ನು ಬಿಜೆಪಿಯ ಮಾಜಿ ಸಚಿವ ಶ್ರೀರಾಮುಲುಗೆ ಕಾಂಗ್ರೆಸ್ ನಾಯಕರು ಆಫರ್ ಮೇಲೆ ಆಫರ್ ಕೊಡ್ತಾ ಇದ್ದಾರೆ ಅನ್ನುವಂತ ವಿಚಾರ ಈಗ ಸಾಕಷ್ಟು ಸುದ್ದಿಗೆ ಗ್ರಾಸವಾಗ್ತಾ ಇದೆ. ಕಾಂಗ್ರೆಸ್ ಬಗ್ಗೆ ಶ್ರೀರಾಮುಲು ಸಾಫ್ಟ್ ಕಾರ್ನರ್ ಅನ್ನ ತೋರ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದವರು ಆಫರ್ ಅನ್ನ ಕೊಡ್ತಾ ಇದ್ದಾರೆ ಶ್ರೀರಾಮುಲು ಅವರಿಗೆ. ಹೀಗಂತ ಸದ್ಯ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗಿದೆ. ಕಾಂಗ್ರೆಸ್ನ ಆಫರ್ ಬಗ್ಗೆ ಶ್ರೀರಾಮುಲು ಸಾಫ್ಟ್ ಕಾರ್ನರ್ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಅತ್ಯಂತ ಗೌರವದಿಂದ ಅವರು ಮಾತನಾಡ್ತಾ ಇದ್ದಾರೆ, ಅಭಿಮಾನದಿಂದ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಅಭಿಮಾನದಿಂದ ಮಾತನಾಡಿದ್ದಾರೆ. ಗೌರವ ಕೊಟ್ಟು ಕಾಂಗ್ರೆಸ್ನವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ ಅಂತ ಶ್ರೀರಾಮುಲು ಕಾಂಗ್ರೆಸ್ ಆಫರ್ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಕಾಂಗ್ರೆಸ್ ಆಫರ್ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಆ ಪ್ರತಿಕ್ರಿಯೆ ಸದ್ಯ ಕಾಂಗ್ರೆಸ್ನ ಮೇಲೆ ಸಾಫ್ಟ್ ಕಾರ್ನರ್ ಪ್ರತಿಕ್ರಿಯೆ ಆಗಿದೆ. ಅಭಿಮಾನದಿಂದ ಅವರು ಕರೀತಾರೆ, ಒಳ್ಳೆಯದು, ನನಗೆ ಖುಷಿ ಆಗುತ್ತೆ, ಕೃತಜ್ಞತೆ ಸಲ್ಲಿಸ್ತೇನೆ, ಅವರಿಗೆ ಗೌರವ ಕೊಟ್ಟ ಕಾಂಗ್ರೆಸ್ಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಅಂತ ಶ್ರೀರಾಮುಲು ಸದ್ಯ ಸಾಫ್ಟ್ ಕಾರ್ನರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕೈ ಆಫರ್ ಬಗ್ಗೆ ಶ್ರೀರಾಮುಲು ಈ ರೀತಿ ಸಾಫ್ಟ್ ಕಾರ್ನರ್ ಆಗಿ ಉತ್ತರ ಕೊಟ್ಟಿರೋದನ್ನು ನೋಡಿದರೆ ಕೈಗೆ ಆಫರ್ ಸಿಕ್ಕಿದೆ ಅನ್ನುವಂಥ ಸುಳಿವನ್ನು ಬಿಟ್ಟುಕೊಟ್ರ. ಹಾಗಾದರೆ ಸಚಿವ ಶ್ರೀರಾಮುಲು ಹೇಳಿಕೆ ಕಾಂಗ್ರೆಸ್ನಿಂದ ಆಫರ್ ಬಂದಿದೆ ಅನ್ನುವಂಥ ರೀತಿ ಕಾಣ್ತಾ ಇದೆ. ಶ್ರೀರಾಮುಲು ಬಹಳ ಒಳ್ಳೆಯವನು ಅಂತ ಕರೀತಾರೆ, ನನ್ನ ಮೇಲೆ ಗೌರವ ಇಟ್ಕೊಂಡಿದ್ದಾರೆ, ಅದಕ್ಕೆ ಕರೀತಾ ಇದ್ದಾರೆ ಅಂತೇಳಿ ಶ್ರೀರಾಮುಲು ಹೇಳಿದ್ದಾರೆ. ರಾಜಕೀಯ ಹೊರತುಪಡಿಸಿ ಅಭಿಮಾನದಿಂದ ಮಾತನಾಡಿದ್ದಾರೆ. ನನಗೆ ಗೌರವ ನೀಡಿದ ಕಾಂಗ್ರೆಸ್ ನಾಯಕರಿಗೆ ನಾನು ಧನ್ಯವಾದ ಸಲ್ಲಿಸುವೆ ಅಂತ ಹೇಳಿದ್ದು. ಸದ್ಯ ಕಾಂಗ್ರೆಸ್ನಿಂದ ಶ್ರೀರಾಮುಲು ಅವರಿಗೆ ಆಫರ್ ಇದೆ ಅನ್ನೋದು ಖಚಿತ ಆಯಿತು. ಯಾರೇ ಕರೆದ್ರೂ ಹೋಗಲು ನನಗೆ ಮನಸ್ಸು ಇರಬೇಕು. ಬಿಜೆಪಿ ನನ್ನ ತಾಯಿ, ನಾನು ಬಿಜೆಪಿಯಲ್ಲೇ ಇರ್ತೇನೆ. ಮಾಧ್ಯಮಗಳ ಮೂಲಕ ಕಾಂಗ್ರೆಸ್ನವರು ಕರೀತಿದ್ದಾರೆ, ಒಂದು ವೇಳೆ ಹೋಗುವ ವಿಚಾರ ಬಂದರೆ ಎಲ್ಲರಿಗೂ ತಿಳಿಸಿಯೇ ಹೋಗುವೆ. ಬಳ್ಳಾರಿಯಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿಕೆ ಇದು. ಬೆಂಗಳೂರಿಗೂ ಹೋಗ್ತಿಲ್ಲ, ಡೆಲ್ಲಿಗೂ ಹೋಗ್ತಿಲ್ಲ ಅಂತೇಳಿ ಶ್ರೀರಾಮುಲು ಸದ್ಯ ಕಾಂಗ್ರೆಸ್ನ ಆಫರ್ ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ರಿಯಾಕ್ಷನ್ ಕೊಡುವ ಮೂಲಕ ಒಂದು ರೀತಿ ಕಾಂಗ್ರೆಸ್ ನಾಯಕರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಂತೆ ಕಾಣ್ತಾ ಇದೆ. ಯತ್ನಾಳ್ ಬಿವೈವಿ ಕಿತ್ತಾಟ ಈಗ ಬಿಜೆಪಿ ಹೈಕಮಾಂಡ್ಗೆ ಭಾರಿ ಟೆನ್ಷನ್ ಆಗಿದೆ. ಬಿಜೆಪಿ ಹೈಕಮಾಂಡ್ ಸ್ಟ್ರಾಂಗ್ ಇದೆ. ಆದಷ್ಟು ಬೇಗ ಬಿಜೆಪಿ ಒಳಗಿನ ಕಿತ್ತಾಟ ಅಂತ್ಯ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಆಂತರಿಕ ಗೊಂದಲಗಳಿಗೆ 8 ರಿಂದ 10 ದಿನಗಳಲ್ಲಿ ಪರಿಹಾರ ಸಿಗಲಿದೆ. ಬಿಜೆಪಿಯಲ್ಲಿ ಗೊಂದಲ ಅಸಮಾಧಾನ ಆಗ್ತಿರೋದು ಸತ್ಯ. ಬೆಂಕಿ ಇಲ್ಲದೆ ಹೊಗೆ ಆಡೋಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳಿವೆ, ಎಲ್ಲವನ್ನ ಕೂಡ ಹೈಕಮಾಂಡ್ ಸರಿ ಮಾಡುತ್ತೆ. ಶ್ರೀರಾಮುಲು ಮಾತಾಡಿರೋದು ನೋಡಿದ್ದೇನೆ. ಅವರನ್ನು ಹೈಕಮಾಂಡ್ ಕರೆದಿದೆ, ಅವ್ರ ಜೊತೆ ಮಾತಾಡ್ತಾರೆ. ರಾಮುಲು ಪಕ್ಷ ಬಿಟ್ಟು ಹೋಗಲ್ಲ. ರಾಮುಲು ವಾಲ್ಮೀಕಿ ಸಮುದಾಯದ ನಾಯಕ, ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ. ರಾಮುಲು ಪಕ್ಷ ಬಿಟ್ಟು ಹೋಗಲ್ಲ. 8 ರಿಂದ 10 ದಿನಗಳಲ್ಲಿ ಎಲ್ಲ ಗೊಂದಲಗಳು ಕೂಡ ನಿವಾರಣೆ ಆಗತ್ತೆ ಅಂತ ಸದ್ಯ ಮುರುಗೇಶ್ ನಿರಾಣಿ ಅವರು ತಿಳಿಸಿದ್ದಾರೆ. ಈ ತರ ಪಕ್ಷದಲ್ಲಿ ಬೆಳವಣಿಗೆಗಳು ನಡೀತಾ ಇದೆ. ಕಾರ್ಯಕರ್ತರಲ್ಲಿ ದೊಡ್ಡ ಮಟ್ಟದ ಒಂದು ಆತಂಕ ಶುರುವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಹಿತ ಅಸಮಾಧಾನ ಆಗ್ತಾ ಇರುವಂಥದ್ದು ಸತ್ಯ. ನಾವೇನಾದ್ರೂ ಬರೀ ಏನೂ ಇಲ್ಲ ಅಂತ ಹೇಳಿದ್ರೆ ಬೆಂಕಿ ಇಲ್ಲ ಅದನ್ನೇ ಹೋಗ್ಯಾಡಲ್ಲ. ಸಣ್ಣ ಪುಟ್ಟ ಇದೆ ಅಂದರೆ ಎಲ್ಲರೂ ಆ ಚೌಕಟ್ಟಿನ ಒಳಗಡೆ ಸರಿಯಾಗುವಂಥ ಸ್ಥಾನದಲ್ಲಿ ಈಗೇನು 2-3 ಗ್ರೂಪ್ ಅದಾವ ಅನ್ನುವಂಥದ್ದು ಉದಾಹರಣೆ ಹೇಳಿದರೆ ಆ ಸರಿ ಮಾಡುವಂಥದ್ದು ನಮ್ಮ ರಾಷ್ಟ್ರೀಯ ನಾಯಕರ ಕಡೆಯಿಂದ ಸಾಧ್ಯ ಇದೆ. ಇನ್ನು ನಮ್ಮ KPP ಯಾವುದೂ ಇಲ್ಲ. ಅದರಿಂದ ರಾಮುಲು ಅವರು ನಿನ್ನೆ ಪ್ರೆಸ್ ಮೀಟ್ ಮಾಡಿರುವಂಥದ್ದು ಅಲ್ಲಿ ಟಿವಿದಲ್ಲಿ ಬಂದಿರುವಂಥ ವಿಷಯಗಳನ್ನು ನಾನು ಗಮನಿಸಿದ್ದೇನೆ. ಅದನ್ನೆಲ್ಲರೂ ಸಹಿತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರಿಗೆ ಚರ್ಚೆಗೆ ಕರೆದಿದ್ದಾರೆ. 100% ಅವರಿಗೆ ಏನು ಅಸಮಾಧಾನ ಆಗಿದೆ ಅದನ್ನು ಸರಿಪಡಿಸಿ ಅವರು ಗಟ್ಟಿಯಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರುವಂಥವ್ರು, ನಮ್ಮ ಪಕ್ಷದ ನಾಯಕರು, ಅನುಭವ ಇರುವಂಥವ್ರು, ಒಬ್ಬರು ವಾಲ್ಮೀಕಿ ಸಮಾಜದಿಂದ ಸಾಕಷ್ಟು ಸಮಯ ಕೊಟ್ಟು ರಾಜ್ಯದ ಮೂಲೆಗೆ ಪಕ್ಷ ಸಂಘಟನೆ ಮಾಡಲಿಕ್ಕೆ ಅಡ್ಡಾಡಿರುವಂಥವ್ರು. ಅವರಿಂದ ನಮಗೆ 100% ವಿಶ್ವಾಸ ಇದೆ. ಈಗ ನಾವು ಅವರು 30 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಂಥ, ಹೀಗಾಗಿ ಅವ್ರ ಕಡೆಯಿಂದ ಏನೂ ಸಮಸ್ಯೆ ಇಲ್ಲ. ಮತ್ತು ಈ ಕಡೆಯಿಂದ ಇಬ್ಬರ ಹೆಸರನ್ನು ಹೇಳಿದರೆ ಅದು ಸಹಿತ ಈಗಾಗಲೇ ಸೂಚನೆಗಳನ್ನ ಮೇಲೆ ಕೊಟ್ಟಿದ್ದಾರೆ. ಒಂದಾಗಿ ಒಟ್ಟಾಗಿ ಬರುವಂಥ ದಿವಸದಲ್ಲಿ ಪಕ್ಷದ ಸಂಘಟನೆ ಮಾಡಿ ಇವತ್ತು ಕಾಂಗ್ರೆಸ್ಸಿನ
ಭ್ರಷ್ಟಾಚಾರ ಮತ್ತು ಯಾವುದೇ ಅಭಿವೃದ್ಧಿ ಶೂನ್ಯ ಆಗ್ತಿರುವಂಥ ಈ ರಾಜ್ಯದಲ್ಲಿ ಅದರ ಬಗ್ಗೆ ನಾವು ಯಾವ ರೀತಿ ವಿಷಯಗಳನ್ನ ಎತ್ಕೋಬೇಕು, ಅದ್ರ ಬಗ್ಗೆ ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು ಅನ್ನುವಂಥದ್ರ ಕಡೆ ನಾವು ಗಮನ ಹರಿಸುತ್ತಿದೆ. ನಿಶ್ಚಿತವಾಗಿ ಬರುವಂಥ 8 ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂಥ ಸಣ್ಣ ಪುಟ್ಟ ಗೊಂದಲಗಳು ಸರಿಯಾಗ್ತದೆ ಅನ್ನೋಂಥದ್ದು ಹೇಳ್ತಾರೆ. ಯಾವ ಆಧಾರದ ಮೇಲೆ ಹೇಳ್ತೀರಿ ಸರ್ 8 ದಿನಗಳಲ್ಲಿ ಅಂತ? ನಿಶ್ಚಿತವಾಗಿ, ಯಾಕಂದ್ರೆ ಈಗಾಗಲೇ ದೊಡ್ಡ ಗಮನಕ್ಕೆ ಬಂದಿದೆ. ನಿನ್ನೆ ನಮ್ಮ ರಾಜ್ಯ ಉಸ್ತುವಾರಿ ಅವರು ಸಹಿತ ಅಗರ್ವಾಲ್ ಸಹಿತ ಬಂದು 1-to-1 ಆಗಿರ್ಬೋದು ಅಥವಾ ಗ್ರೂಪ್ನಲ್ಲಿರುವಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ. ಅದನ್ನು ಮಾರ್ಪಟ್ಟಿಂಗದಲ್ಲಿ ಅವ್ರ ಚರ್ಚೆ ರಿಪೋರ್ಟ್ಗಳನ್ನು ಒಪ್ಪಿಸಿದ್ದಾರೆ. ಈಗಾಗಲೇ ಸಂಬಂಧಪಟ್ಟಂಥ ಫೋನ್ಗಳ ಮುಖಾಂತರ ಆಗಿರ್ಬೋದು, ವೈಯಕ್ತಿಕವಾಗಿ ಕರೆದು ಚರ್ಚೆ ಮಾಡಿ ಯಾವ ರೀತಿ ಸೂಚನೆಗಳನ್ನು ಕೊಡಬೇಕು ಅನ್ನುವಂಥದ್ದನ್ನ ಅವರು ವಿಚಾರವನ್ನು ಮಾಡ್ತಾರೆ. ಸರ್, ಇವಾಗ ಯತ್ನಾಳ್ ಟೀಮ್ನ ಏನು ಉಚ್ಚಾಟನೆ ಮಾಡೋಕೆ ಏನಾದರೂ ಇದೆಯಾ ಸರ್? ನೋಡಿ, ಏನೇ ನಮ್ಮ ವೈಯಕ್ತಿಕವಾಗಿರುವಂಥ ವಿಚಾರಗಳನ್ನ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸಹಿತ ಉಚ್ಚಾಟನೆ ಆಗಬಾರ್ದು. ಯಾಕಂದ್ರೆ ಈಗ ನಾವು ಎಲ್ಲ ಕಡೆ ಶಕ್ತಿ ಇದ್ದಾಗನೇ ಒಟ್ಟಾರೆ ನಾವು ಹೋರಾಟ ಮಾಡಿದಾಗ ನಾವು 110 ಸೀಟನ್ನು ತಲುಪಿದ್ದೀವಿ. ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಎಲ್ಲರೂ ಮನುಷ್ಯರ ಮೇಲೆ ತಪ್ಪು ಮಾಡುವಂಥದ್ದು ಸಹಜ. ಏನು ಅವ್ರ ಕಡೆ ಆಗಿರ್ಬೋದು, ಈ ಕಡೆ ತಪ್ಪಾಗಿರ್ಬೋದು, ಎಲ್ಲ ಕುತ್ಕೊಳ್ಳೋಂಥದ್ದಿದೆ. ಈಗ ಹೇಳಿರುವಂಥದ್ದು